ಡೆಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಶಿವಪುರ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಎಮ್ಮೆ ದೊಡ್ಡಿ ಭಾಗದಲ್ಲಿ ಸುಮಾರು 22 ಹಳ್ಳಿಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿರುವಂಥ ಹಳ್ಳಿಗಳು ಅಂತಲೇ ಹೇಳ್ಬೋದು. ಇವರಿಗೆ ಒಂದು ಹಕ್ಕುಪತ್ರ ಇಲ್ಲ. ನನ್ನ ಹಿಂಭಾಗದಲ್ಲಿ ಕಾಣ್ತಿರುವಂಥ ಮನೆಗಳೇನಿದೆ, ಈ ಊರಲ್ಲಿ ಸುಮಾರು 60 ಮನೆಗಳಿದ್ದಾವೆ. 60 ಮನೆಗಳಿದ್ದರೂ ಕೂಡ ಯಾವುದೇ ರೀತಿಯಂಥ ಹಕ್ಕುಪತ್ರ ಇಲ್ಲ. ಜೊತೆಗೆ ಈ ಊರಿಗೊಂದು ರೋಡ್ನ ವ್ಯವಸ್ಥೆ ಇಲ್ಲ, ಬಸ್ನ ವ್ಯವಸ್ಥೆ ಕೂಡ ಇಲ್ಲ. ಈ ರೀತಿಯಂಥ ಮೂಲಭೂತ ಸಮಸ್ಯೆಗಳಿಂದ ಬಳಲ್ತಿರುವಂತಹ ಈ ಒಂದು ಗ್ರಾಮದ ಜನರ ನೋವನ್ನು ಕೇಳೋದಕ್ಕೆ ನ್ಯೂಸ್ 18 ಟೀಮ್ ಇವತ್ತು ಬಂದಿದೆ. ನಾನೀಗ ಶಿವಪುರ ಗ್ರಾಮದಲ್ಲಿದ್ದೀನಿ. ಗ್ರಾಮದ ಒಳಭಾಗಕ್ಕೆ ಹೋಗ್ತಾ ಇದ್ದೀನಿ. ಗ್ರಾಮಸ್ಥರನ್ನ ಮಾತಾಡಿಸ್ತೀನಿ, ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಈ ಸಮಸ್ಯೆಗಳ ಆಲಿಸುವಂತೆ ಯಾರಿಗೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಊರಿನ ಗ್ರಾಮಸ್ಥರನ್ನು ನಾನು ಹೋಗಿ ಕೇಳಿ ಮಾತನಾಡಿಸ್ತೀನಿ. ಬಂತು ಒಂದೇ ದಿನ ಬಂದಿದ್ದು ಬಸ್ಸು ಮತ್ತೆ ಬರಲೇ ಇಲ್ಲ. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕಾಲದಲ್ಲಿ ಇಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕೀಗ? ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪ್ರಾಪರಾಗಿ ಕೆಲಸ ಮಾಡದಲ್ಲಿರೋದೇ ಇಲ್ಲಿ ರೈತರಿಗೆ ದೊಡ್ಡ ಸಮಸ್ಯೆಗಳು. ಅರಣ್ಯ ಇಲಾಖೆಯವರು ಇದುವರೆಗೂ ಸಹ ಅವ್ರ ಹತ್ರ ಯಾವುದೇ ಥರ ದಾಖಲೆಗಳಿಲ್ಲ, ಯಾವುದೇ ಥರದ ಸ್ಕೆಚ್ಚು ಇಲ್ಲ. ಅವ್ರ ಜಾಗನ ಅವ್ರು ಸೇಫ್ ಮಾಡ್ಕೊಂಡಿದ್ದಾರೆ. ಏನು ಉಳುಮೆ ಮಾಡ್ತಿದ್ರು ಅದು ರೈತರ ಜಾಗ. ನಮಗೆ 90% ಹಕ್ಕುಪತ್ರ ಕೊಟ್ಟಿದ್ರಲ್ಲ, ಅದನ್ನು ಐಸೊತ್ತು ಮಾಡಬೇಕು. ಇಲ್ವಾ ಐಸೊತ್ತು ಮಾಡೋಕ್ಕಾಗಲ್ವ? ಇಲ್ಲ ಹೊಸ್ತಾಗಾರ ನೀವು ಕೊಡಿ. ರೋಡಿನ ಸಮಸ್ಯೆ, ಚರಂಡಿ ಸಮಸ್ಯೆ, ಮತ್ತು ಸೊಳ್ಳೆಗಳು, ಮಕ್ಕಳು ಮರಿ ಸಣ್ಣ ಸಣ್ಣ ಮಕ್ಕಳಿಗೆ ಕಾಯಿಲೆಗಳು, ಒಂದೂ ಸ್ವಚ್ಛತೆ ಇಲ್ಲ. ಈಗ ನಾನು ಶಿವಪುರ ಗ್ರಾಮದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಮೂಲಭೂತ ಸೌಕರ್ಯಗಳಿಲ್ಲದೆ ಏನೆಲ್ಲ ರೀತಿಯಂಥ ಪ್ರಾಬ್ಲಮ್ಸನ್ನು ಇವರೆಲ್ಲರೂ ಫೇಸ್ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಈ ಶಿವಪುರ ಭಾಗದಲ್ಲಿ ಜೊತೆಗೆ ಎಮ್ಮೆ ದೊಡ್ಡಿ ಭಾಗದಲ್ಲಿ 22 ಹಳ್ಳಿಗಳಿದೆಯಂತೆ. ಈ 22 ಹಳ್ಳಿಗಳಿಗೂ ಮೂಲಭೂತ ಸೌಲಭ್ಯಗಳಿಲ್ಲದೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಇಲ್ಲಿ? ಮೊದಲನೇದು ನೀರು ತೊಗೊಳ್ಳೋಣ ಸರ್. ಜಲ ಮಿಷನ್ ಯೋಜನೆ ಫಸ್ಟು ಟ್ಯಾಂಕ್ ಮಾಡ್ಕೋಬೇಕು, ಓವರ್ ಟ್ಯಾಂಕ್, ನಂತರ ಪೈಪ್ಲೈನ್ ಮಾಡಬೇಕು. ಈಗ ಅಧಿಕಾರಿಗಳು ಏನು ಮಾಡಿದ್ದಾರೆ, ಫಸ್ಟೇ ಪೈಪ್ಲೈನ್ ಮಾಡಿಬಿಟ್ಟಾರೆ, ಟ್ಯಾಂಕೇ ಮಾಡ್ತಿಲ್ಲ. ಅದು ಯೂಸ್ಲೆಸ್. ಸರ್ಕಾರ ಹಣದ ಬೋಗಸಿ ಸರ್ಕಾರ ಹಣ ದುರುಪಯೋಗ ಆಗ್ತಾ ಇದೆ. ನೆಕ್ಸ್ಟ್ ಈಗ ನಿಮ್ಮೂರಿಗೆ ಒಂದು ಬಸ್ನ ವ್ಯವಸ್ಥೆ ಇಲ್ಲ ಅನ್ನೋಂಥದ್ದು ಕೇಳ್ಪಟ್ವಿ ನಾವು. ಯಾಕಂದರೆ ಒಂದು ಬಸ್ ಬೇಕು ಅಂತಂದರೆ ನೀವು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಯಾಕೆ ಬಸ್ ಇಲ್ಲ? ಕೇಳಿದ್ರೆ ಯಾರನ್ನಾದ್ರು ಒಂದು ಬಸ್ ದಯವಿಟ್ಟು ಹಾಕಿ ನಮ್ಮೂರಿಗೆ ಅಂತೇನಾದ್ರು. ಸರ್, ಮುಂದೆ ಒಂದು ಸರಿ ಬಸ್ ಬಂತು ಒಂದೇ ದಿನ ಬಂದಿದ್ದು ಬಸ್ಸು ಮತ್ತೆ ಬರಲೇ ಇಲ್ಲ. ಈಗ ನಾವು ಬಸ್ಸಿಗೆ ಅಂತ ಇದು ಮಾಡೋಕೆ ಹೋದರೆ ಯಾರು ನಮಗೆ ಅದು ರೆಸ್ಪಾನ್ಸ್ ಮಾಡಲ್ಲ. ನಾವು ಇವತ್ತು ಹುಡುಗರು ಸ್ಕೂಲ್ಗೆ ಆಗಿರ್ಬೋದು, ಮತ್ತೊಂದು ಎಲ್ಲದಕ್ಕೂ ಭಾರಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಂದ ನಾವು ಬಸ್ಗೆ ನಾವು ಹೋಗಬೇಕು ಅಂದರೆ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಯಾವುದು ಬಸ್ಸಿಂದ ಯಾವ ರೀತಿ ಅನುಕೂಲ ಯಾವುದೂ ಇಲ್ಲ ಸರ್. ಇಲ್ಲಿ ಮೇನ್ ರೋಡ್ಗೆ ಹೋಗ್ಬೇಕಂದ್ರೆ 8 ಕಿಲೋಮೀಟರ್. ಮೇನ್ ರೋಡಿಗೆ ನಾವು ಬಸ್ಸಿಗೆ ಹೋಗಬೇಕು ಅಂದರೆ 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬುಕ್ಸಾರ ಗೇಟ್ ಅಂತ ಬರುತ್ತಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು ಬಸ್ಸಿಗೆಲ್ಲ ಇದು ಮಾಡೋಕ್ಕೆ. ರೋಡು ಸರ್ ಇದು ಬಸ್ಸಿನ ವ್ಯವಸ್ಥೆ ಇಲ್ಲದ್ರಿಂದ ಮಾರ್ಕ್ಸ್ಗಳು ಸಹ ಟೈಮ್ ಸರಿ ಬರೋಕ್ಕಾಗ್ತಿಲ್ಲ. ಮಕ್ಕಳಿಗೆ ಅವ್ರಿಗೂ ಓದೋಕ್ಕೆಲ್ಲ ಹಿಂಸೆ ಆಗ್ಬಿಟ್ಟಿದೆ. ಅವರು ಅಷ್ಟು ಮಳೆಗಾಲದಲ್ಲಂತೂ ಮಾರ್ಕ್ಸ್ಗಳು ಬರೋದೇ ಕಡಿಮೆ, ರೇರ್ ಆಗ್ಬಿಟ್ಟಾರೆ ಅವರು. ಆ ಥರ ಸಮಸ್ಯೆ ಇದೆ ಸರ್ ಬಸ್ಗಳು ಇಲ್ದಿರೋದು. ಎಷ್ಟು ಜನಸಂಖ್ಯೆ ಇದೆ ಇಲ್ಲಿ? ಇಲ್ಲ ಸರ್, ಎಮ್ಮೆದೊಡ್ಡಿ ಭಾಗ ಫುಲ್ಲ. ನಿಮ್ಮೂರಲ್ಲಿ ಇಲ್ಲಿ ಸರ್ ಇಲ್ಲಿ 60 ಮನೆ ಇದೆ. ಸುಮಾರು ಒಂದು 200 ಜನ. 250 ಮಕ್ಳು ಎಷ್ಟು ಜನ ಸ್ಕೂಲ್ಗೆ ಹೋಗ್ತಾರೆ ಇಲ್ಲಿಂದ? ಮಕ್ಳು 20 ಜನ ಹೋಗ್ತಾರೆ ಸರ್. 20 ಜನ. ಹೆಂಗೆ ಹೋಗ್ತಾರೆ ಅವರು? ನಡ್ಕೊಂಡು ಹೋಗ್ತಾರೆ. ಇದೆ ನಮ್ಮೂರಲ್ಲಿ ಇದೆ, ಸ್ಕೂಲ್ ಇದೆ. ಬಟ್ ಮಾರ್ಕ್ಸ್ಗಳು ಬಸ್ ಇಲ್ದಿರೋದಕ್ಕೆ ಟೈಮ್ ಸರಿ ಬರೋಕ್ಕಾಗ್ತಿಲ್ಲ. ಕಾಲೇಜ್ಗೆ ಏನಾದ್ರು ಹೋಗ್ಬೇಕಂದ್ರೆ ಕಾಲೇಜಿಗೆ ಹೋಗ್ಬೇಕಂದ್ರೆ ಇಲ್ಲೇ ಅವ್ರು 8 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹೋಗ್ಬೇಕು ಸರ್. ಕಾಲೇಜಿಗೆ ಹೋಗೋದು ಭಾರಿ ಸಮಸ್ಯೆ. ಗೇಟಿಗೆ ಹೋಗ್ಬೇಕು ನಡ್ಕೊಂಡು. ನೋಡಿ, ನಿಮ್ಮೂರಲ್ಲಿ ಒಂದು 200 ಜನ ಇದ್ದಾರೆ. ಅದರಲ್ಲೊಂದು 20-30 ಜನ ಮಕ್ಕಳಿದ್ದಾರೆ. ಅದರಲ್ಲೊಂದು ಹೈಯರ್ ಎಜುಕೇಷನ್ ಮಾಡೋವಂಥವ್ರು ಒಂದು 10-15 ಜನ ಇರ್ತಾರೆ. ಅವರು 15 ಜನನೂ 8 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಸ್ ಹತ್ತಬೇಕಲ್ಲ. ಇದ್ರ ಹೇಳಿದ್ರೆ ಯಾರಿಗಾದ್ರೂ ಇಷ್ಟು ಸಮಸ್ಯೆ ಆಗ್ತಿದೆ ಅಂತ? ಇಲ್ಲ, ಇದುವರೆಗೂ ಮಾತಾಡಿಲ್ಲ. ಈಗ ನಾನು ಮಾತಾಡ್ತಿರೋದು ಎಮ್ಮೆ ದೊಡ್ಡಿ ಸರ್ವೆ ನಂಬರ್ 70ರಲ್ಲಿ 21,000 ಎಕರೆ ಇದೆ. ಇದರಲ್ಲಿ ಡಿಸ್ಪ್ಯೂಟ್ ಇರೋದು 3 ವಿಷಯ ಇದೆ. ಒಂದು ಅಮೃತ್ ಮಲ್ನವರು, ಒಂದು ಫಾರೆಸ್ಟು, ಇನ್ನೊಂದು
ಹುಲಿ ಸಂರಕ್ಷಣಾ ಕೇಂದ್ರ ಈ 3 ಜನ ಸೇರಿಕೊಂಡು ಎಮೆದಡ್ಡಿಯಲ್ಲಿ ಭಾಗದಲ್ಲಿ ಇರತಕ್ಕಂಥ ಎಲ್ಲ ರೈತರುಗಳಿಗೆ ಅವರು ಭಾಳ ಕಾಲದಿಂದ ಸುಮಾರು 50ನೇ ಸಾಲಿನಿಂದಲೂ ಹೆಚ್ಚು ಕಡಿಮೆ ಇಲ್ಲಿ ವಾಸವಾಗಿದ್ದಾರೆ. 1950ರಿಂದಲೂ ಇಲ್ಲಿ ವಾಸವಾಗಿದ್ದಾರೆ. 84-85ರಲ್ಲಿ ಆಲ್ರೆಡಿ ನಮ್ಮ SR ಲಕ್ಷ್ಮಣ್ಣವರು MLA ಆಗಿದ್ದಾಗ ನಮ್ಮ ಜಿಲ್ಲಾಧಿಕಾರಿಗಳು ಪಾರ್ಥಸಾರಥಿ ಅವರೇ ಬಂದು ಇಲ್ಲಿ ಸಾಗುವಳಿನ ಶುರು ಮಾಡಿದ್ದಾರೆ. ಅಂದರೆ ಇಲ್ಲಿ ಹೇಳ್ತಿರೋದು ಅಮೃತ್ ಮಹಲ್ ಡಿಸ್ಪ್ಯೂಟ್ ಇದೆ, ಹುಲಿ ಸಂರಕ್ಷಣಾ ಕೇಂದ್ರ ಇದೆ, ಇದೆಲ್ಲ ನಾವು ಬಿಟ್ಕೊಡ್ಬೇಕು, ನಮ್ಮದು ಇದಾಗಿದೆ ಅಂತ ಹೇಳ್ತಾರೆ. ಮತ್ತು ಅಧಿಕಾರಿಗಳು ಅದೇ ಒಬ್ಬ IAS ಆಫೀಸರು, DC ಅವರು IAS ಆಫೀಸರ್, ಅವರು ಇಂಡಿಯನ್ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ವಾ, ಅವರು ಯಾಕೆ ಸಾಗುವಳಿ ಕೊಟ್ಟರು ಅದು ವಿಷಯ ಬರ್ಬೇಕು ನಮಗೆ. ಅವ್ರು ಕೊಟ್ಟಿದ್ದು ತಪ್ಪಲ್ವಾ? ಇವತ್ತು ಹುಲಿ ಸಂರಕ್ಷಣಾ ಕೇಂದ್ರ ಅಮೃತ್ ಮಹಲ್ ಅಂತ ಯಾಕೆ ಹೇಳಿದ್ದಾರೆ? ಅದನ್ನು ಹೇಳ್ಬಾರ್ದು. ರೈತರಿಗೆ ಇಲ್ಲಿ ಕೂತ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕಾಲದಲ್ಲಿ ಇಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು ಈಗ? ಇವ್ರು ಹೇಳ್ತಾ ಇದ್ರು ಸರ್, 3 ತಲೆಮಾರಿಂದಲೂ ಕೂಡ ನಾವು ಇಲ್ಲೇ ಇದ್ದೀವಿ, ಇಲ್ಲೇ ನಾವು ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಈಗ ಒಬ್ಬರಿಗೂ ಕೂಡ ಹಕ್ಕುಪತ್ರಗಳಿಲ್ವಂತಲ್ಲ, ಇದು ಏನಕ್ಕೆ ಹಕ್ಕುಪತ್ರ ಕೊಡ್ತಿಲ್ಲ ಇಲ್ಲಿ ಅಂತ? ಇದೆಲ್ಲ ಅಧಿಕಾರಿಗಳ ಲೆವೆಲಲ್ಲಿ ನಡೀತಿರತಕ್ಕಂಥ ಹುನ್ನಾರಗಳು. ಯಾಕೆಂದರೆ ಈಸಿಯಾಗಿ ರೈತರ ಮೇಲೆ ಹಾಕ್ಬಿಡ್ಬೋದು. ಇದೇನಾಗಿದೆ ಅಂದರೆ ಟೋಟಲಾಗಿ ಎಮ್ಮೆದೊಡ್ಡಿ ಅಂತ ಬಂದರೆ 21,000 ಎಕರೆ ಸಮಥಿಂಗ್. ಆ ಕಾಲದಿಂದನೂ ಎಮ್ಮೆದೊಡ್ಡಿ ಆಕಾರ ಬಂದು ಅಂತ ಬಂದರೆ ಅದು 21,000 ಎಕರೆ. ಸರ್ಕಾರಿಲಿ ಕಡೂರಲ್ಲಿ ಎಮ್ಮೆದೊಡ್ಡಿ ಭಾಗ ಅಂದರೆ ಬರೀ 12,500 ಎಕರೆ ಅಂತ ಬರೀ ಆಕಾರ ಬಂದನ್ನು ಮೆನ್ಷನ್ ಮಾಡಿದ್ದಾರೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪ್ರಾಪರಾಗಿ ಕೆಲಸ ಮಾಡ್ದಲ್ಲಿರೋದೇ ಇಲ್ಲಿ ರೈತರಿಗೆ ದೊಡ್ಡ ಸಮಸ್ಯೆಗಳು. 21,000 ಎಕರೆಯಲ್ಲಿ ಅವಾಗ ಏನಾಗಿತ್ತು ಅಂದರೆ ಅಮೃತ್ ಮಹಲ್ ಅನಿಮಲ್ ಹಸ್ಬೆಂಡ್ರಿ, ಅಮೃತ್ ಮಹಲ್ ಅರಣ್ಯ ಇಲಾಖೆ ಎರಡೂ ಒಟ್ಟಾಗಿ 21,000 ಎಕರೆ 1941-42ರಲ್ಲಿ. ಅದಾದಮೇಲೆ ಅಕ್ಟೋಬರ್ 30ನೇ ತಾರೀಕು 1942ರಲ್ಲಿ ಹುಲಿಗಳನ್ನ ಸಾಯಿಸೋದು ಬೇಡ ಅಂತೇಳಿ ಈ ಜಾಗ ಟೋಟಲ್ ಜಾಗನ ಏನು ಮಾಡಿದ್ರು, ಆ ಸಂರಕ್ಷಿತ ಪ್ರದೇಶ, ರಿಸರ್ವ್ ಫಾರೆಸ್ಟ್ ಅಲ್ಲ, ಸಂರಕ್ಷಿತ ಪ್ರದೇಶ, ಹುಲಿಗೋಸ್ಕರ ಸಂರಕ್ಷಿತವಾಗಿ ಇಡಬೇಕು, ಒಳ್ಳೆ ಜಾಗ, ಒಳ್ಳೆ ಭೂಮಿ, ಕಾಡಿದೆ ಅನ್ನೋ ಉದ್ದೇಶಕ್ಕೆ ಮಾಡಿರ್ತಕ್ಕಂಥ ಜಾಗ. ಅದಾದಮೇಲೆ 1956ರಲ್ಲಿ ಒಂದು ಸಲ 9,000 ಎಕರೆನ ರಿಲೀಸ್ ಮಾಡಿದರು ಅರಣ್ಯ ಇಲಾಖೆಗೆ. ಅದು ಕಾಪಿ ನಮ್ಮ ಹತ್ರನೂ ಇದೆ, ಎಲ್ಲ ಅಧಿಕಾರಿಗಳು ಕೂಡ ಕೊಟ್ಟಿದ್ದೀವಿ. ಅದರಲ್ಲಿ 9,000 ಎಕರೆಯಲ್ಲಿ 7,000 ಎಕರೆ ರೈತರು ಉಳುಮೆ ಮಾಡಲಿಕ್ಕೆ ಕಲ್ಟಿವೇಷನ್ ಅಂತ ಕೊಟ್ಟರು. ಅದಾದಮೇಲೆ ಖಾತೆಯನ್ನು ಇಟ್ಕೊಟ್ಟಿದ್ದಾರೆ ರೈತರಿಗೆ, ಎಲ್ಲ ಅಧಿಕಾರಿಗಳು ಖಾತೆ ಇಟ್ಕೊಟ್ಟಿದ್ದಾರೆ. ಅದಾದಮೇಲೆ 2,000 ಎಕರೆನೂ ಕೂಡ ಅರಣ್ಯ ಇಲಾಖೆಗೆ ಅವರಿಗೆ ತೆರಿಗೆಗೋಸ್ಕರ ಕೊಟ್ಟರು. ಏನಾಗಿದೆ, ರೈತರು ಅಂದರೆ ಒಂದು ಒಳ್ಳೆ ಜಾಗದಲ್ಲಿ ಮನೆ ಕಟ್ಟಿ ಒಂದೇ ಜಾಗದಲ್ಲಿ ವ್ಯವಸಾಯ ಮಾಡೋಂಥ ಜಾಗ ಬಿಟ್ಟು ಉಳಿದಂಥ ಜಾಗ ಏನಿತ್ತು ಅರಣ್ಯದವರು ಅರಣ್ಯೀಕರಣ ಮಾಡಿಬಿಟ್ರು. ಅರಣ್ಯೀಕರಣ ಮಾಡಿದಾಗ ಏನಾಯಿತು, ಅವ್ರು ಏನು ಮಾಡ್ರು, ಇನ್ನು ಏನು ಅಮೃತ್ ಮಹಲ್ ಜಾಗ ಟೋಟಲು ಅರಣ್ಯೀಕರಣ ಮಾಡಿರ್ತಕ್ಕಂಥ ಜಾಗದಲ್ಲಿದೆ. ಜೊತೆಲಿ ಇನ್ನು ಸ್ವಲ್ಪ ರೈತರ ಜಾಗನೇ ಅರಣ್ಯ ಇಲಾಖೆ ಒಳಗಡೆ ಇದೆ. ಅವರು ಸೆಟಲ್ಮೆಂಟ್ ಪ್ರೋಸೆಸ್ ಅಂತ ಈಗ ಹೈಕೋರ್ಟಿಂದ ಆದೇಶ ಆಗಿದೆ. ಅದಕ್ಕೊಬ್ಬರು ರಿಟೈರ್ಡ್ ಜಡ್ಜ್ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಕಾಲದಲ್ಲಿ ಇದ್ದಂಥ 41-42ರಲ್ಲಿ 13,000 ಎಕರೆ ಏನಿತ್ತು ನಮಗೆ, ಇವತ್ತು 13,000 ಎಕರೆ ನಮಗೆ ಬೇಕು ಅಂತೇಳಿ ಇರ್ತಕ್ಕಂಥ ಅಮೃತ್ ಮಹಲ್ ಜಾಗನೆಲ್ಲ ಅವರೇ ಅರಣ್ಯೀಕರಣ ಮಾಡ್ಕೊಂಡು ರೈತರು ಇರ್ತಕ್ಕಂಥ ಜಾಗ, ಕೆಲವೊಂದು 10-15 ಹಳ್ಳಿ ಇರ್ತಕ್ಕಂಥ ಜನಗಳ ಜಾಗ ಅಮೃತ್ ಮಹಲ್ಗೆ ಸೇರುತ್ತೆ ಅಂತೇಳಿ ಇದು ದೊಡ್ಡ ಮಟ್ಟದ ಹುನ್ನಾರಗಳು ಅಧಿಕಾರಿಗಳನ್ನ ಮಾಡಿ ಈಗ ನಮಗೆಲ್ಲ ಷಡ್ಯಂತ್ರ ಮಾಡಿ ಹೈಕೋರ್ಟ್ ಲೆವೆಲ್ವರೆಗೂ ಅಲ್ದಾಡೋಂಥ ಕೆಲಸಗಳನ್ನ ಮಾಡಿದ್ದಾರೆ. ಅಂದರೆ ಈಗ ಸದ್ಯಕ್ಕೆ ಇವ್ರು ಹೇಳ್ತಾ ಇದ್ರು 12-13,000 ಎಕರೆಗೆ ಹಕ್ಕುಪತ್ರ ಇನ್ನು ಸಿಗಲ್ವಾ ಹೇಗೆ ಅಂತ? ಇದು ಸರ್, ಇದು 1956ರಿಂದನೂ ಸಹ ನಾವು ಇದಕ್ಕೆ ಕಂದಾಯ ಇಲಾಖೆಗೆ ಅಂದಿನಂದೇ ಬಿಡುಗಡೆ ಆಗ್ತಾ ಬಂದಿದೆ. ಅಮೃತ್ ಮಹಲಿಂದನೂ ಸಹ ಕಂದಾಯ ಇಲಾಖೆ ಬಿಡುಗಡೆ ಆಗಿದೆ. ಜೊತೆಗೆ ಅರಣ್ಯ ಇಲಾಖೆಯಿಂದನೂ ಸಹ ಕಂದಾಯ ಇಲಾಖೆ ಬಿಡುಗಡೆ ಆಗಿದೆ. ಈ ಬಿಡುಗಡೆ ಆದಂಥ ಜಾಗ ಏನಾಯಿತು, ರೈತರು ಏನು ಉಳುಮೆ ಮಾಡ್ತಾ ಇದ್ರು ಆ ಜಾಗ ಕಂದಾಯ ಜಾಗ. ಈ ಅರಣ್ಯದವರು ಏನು ಹುನ್ನಾರ ಮಾಡ್ತಾ ಇದ್ದಾರಪ್ಪ ಅಂತೇಳಿದರೆ, ಇವರು ಸ್ವಲ್ಪ ಶಾಲೆ ಮುಂದೆ 4 ಗಿಡ ಹಾಕಿದ್ರು ಅದು ಅರಣ್ಯ ಅಂತ ಹೇಳ್ತಾರೆ. ಜೊತೆಗೆ ಅವರು ಅರಣ್ಯ ಇಲಾಖೆಯವರು ಇದುವರೆಗೂ ಸಹ ಅವ್ರ ಹತ್ರ ಯಾವುದೇ ಥರ ದಾಖಲೆಗಳಿಲ್ಲ, ಯಾವುದೇ ಥರದ್ದು ಸ್ಕೆಚ್ಚು ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಉಳುಮೆ ಮಾಡಿದಂಥ ಜಾಗನ VPT ಟ್ರಂಚು CPT ಟ್ರಂಚ್ ಹೇಳಿ ಹೊಡೆದಿದ್ದಾರೆ. ಅವ್ರ ಜಾಗನ ಅವ್ರು ಸೇಫ್ ಮಾಡ್ಕೊಂಡಿದ್ದಾರೆ. ಏನು ಉಳುಮೆ ಮಾಡ್ತಿದ್ದಾರೋ ಅದು ರೈತರ ಜಾಗ. ನಾವು 2011ರಿಂದ ಹೈಕೋರ್ಟಿಗೆ ಹೋಗಿದ್ದೀವಿ, AC ಕೋರ್ಟ್ ಆದೇಶ ತಗೊಂಡಿದ್ದೀವಿ. ಕೆಲವು 139 ಜನದ ಒಂದು ಟೀಮ್ ಮಾಡ್ಕೊಂಡು ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಆದೇಶದ ಮುಖಾಂತರ AC ಕೋರ್ಟಿಗೆ ಬಂದು AC ಕೋರ್ಟಿಂದ ನಮ್ಮ ರೈತರಿಗೆಲ್ಲ ಕೆಲವು ಸಾಗುವಳಿಗಳು ಆಗಿದೆ. ಆ ಸಾಗುವಳಿ ಆಗಿರತಕ್ಕಂಥ ಕೆಲವು ಇತ್ತೀಚಿನ ಕೆಲವು ಅಧಿಕಾರಿಗಳು ಏನಪ್ಪ ಮಾಡಿದ್ದಾರೆ ಅಂದರೆ, ಇದು ಕೆಲವು ಅರಣ್ಯಕ್ಕೆ ಸೇರುತ್ತೆ, ಕೆಲವು ಇದಕ್ಕೆ ಅಮೃತ್ ಮಹಲಿಗೆ ಸೇರುತ್ತೆ ಅಂತೇಳಿ ನಮ್ಮ ಎಮ್ಮೆದೊಡ್ಡಿ ಸಮಸ್ಯೆನ ದೊಡ್ಡದು ಮಾಡ್ತಾ ಇದ್ದಾರೆ. ಈ ಥರ ಈಗ ಒಂದು ಕಡೆ ಹಕ್ಕುಪತ್ರಗಳು ಸಿಗ್ತಿಲ್ಲ, ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಸಣ್ಣ ಮೂಲಭೂತ ಒಂದು ರೋಡ್ ವ್ಯವಸ್ಥೆ ಆಗಿರ್ಬೋದು, ಒಂದು ಬಸ್ನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾಕೆ ನಿಮ್ಮ ಊರಿಗೆ ಸಿಗ್ತಿಲ್ಲ ಅಂತ?
ಸರ್ ಮೊದಲಿಗೆ ನ್ಯೂಸ್ ಏಟಿನ್ ಕನ್ನಡದವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷ ಆದರೂ ಈ ವರ್ಷದಲ್ಲಿ ನ್ಯೂಸ್ ಏಟಿನ್ ಕನ್ನಡ ಇಂಥ ಕುಗ್ರಾಮಗಳಿಗೆ ಬಂದು ಭೇಟಿ ಕೊಟ್ಟು ಜನಗಳನ್ನ ಕಷ್ಟಗಳನ್ನ ಆಲಿಸ್ತಿದ್ದೀರಾ, ತುಂಬ ಖುಷಿ ಪಡುವಂಥ ವಿಷಯ. ಇಲ್ಲಿ ಏನು ಮಾಡ್ತಾರೆ ಅಂದರೆ 90% ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟರು, ಒಂದು 220 ಹಕ್ಕುಪತ್ರ ಕೊಟ್ಟರು. ಆ ಹಕ್ಕುಪತ್ರ ಏನು ಯಾರು ತಹಶೀಲ್ದಾರ್ ಹತ್ರನೇ ಹೋಗಿ ನಾವೆಲ್ಲ ಕಂದಾಯ ಕಟ್ಟಿ ತಗೊಂಡ್ವಿ. ಆ ಟೈಮಲ್ಲಿ 90% ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದನ್ನು ಈ ಸೊತ್ತೆಲ್ಲ ಮಾಡಿದ್ರು. ಈ ಸೊತ್ತು ಒಂದು 10ಕ್ಕೇನು ಈ ಸೊತ್ತು ಮಾಡಿದ್ರು. ಈಗ ಹೋಗಿ ಈ ಸೊತ್ತು ಮಾಡ್ತಾರೆ ಅಂತ ಹೋದರೆ ಇದು ಸಿಂಧು ಅಲ್ಲ, ಇದು ಅಸಿಂಧು ಅಂತಾರೆ. ನಾವು ಎಲ್ಲೋ ಹೋಗಿ ಯಾರು ಬ್ರೋಕರ್ ಹತ್ರ ಇಸ್ಕೊಂಡಿದ್ದಲ್ಲ, ತಹಶೀಲ್ದಾರ್ ನಮಗೆ ಕೊಟ್ಟಿರೋದು. ನಾವು ತಾಲೂಕು ಆಫೀಸಿಗೆ ಹೋಗಿ ದುಡ್ಡು ಕಟ್ಟಿ ಎಲ್ಲ ತಗೊಂಡಿದ್ದೀವಿ. ಒಂದು ಸರ್ಕಾರ ಬಂದು ಕೊಡುತ್ತೆ, ಇನ್ನೊಂದು ಸರ್ಕಾರದಲ್ಲಿ ಅಸಿಂಧು ಅನ್ನತ್ತೆ. ಈ ಜನ ಏನು ಮಾಡಬೇಕು? ಈಗ ಅಧಿಕಾರಿಗಳು ನಮಗೆ ಗೊತ್ತಿಲ್ಲ. ಅಂದ್ರೆ ನೀವಿರುವಂತ ಜಾಗನೂ ಕೂಡ ಅಷ್ಟೇ ಅರಣ್ಯ ಇಲಾಖೆಯವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ, ಹೇಗೆ ಅಂತ ಅದನ್ನ ಹೇಳ್ತಾರೆ, ಬಟ್ ಏನು ಪ್ರೂಫ್ ತೋರಿಸಲ್ಲ ಅವರು. ಅವ್ರ ಹತ್ರ ದಾಖಲಾತಿಗಳಿಲ್ಲ. ಈಗ ನಮಗೆ ಏನು ಮಾಡಿದಾರೆ ಗೊತ್ತಾ, ಭೂ ಕಬಳಿಕೆ ಅಡಿಕೆಯಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಕಳಿಸ್ತಿದ್ದಾರೆ. ನಮ್ಮೂರಲ್ಲಿ ಒಂದು ಮನೆಗೆ ಗಂಡ ಹೆಂಡತಿ ತಂದೆ ತಾಯಿ ಅವ್ರ ವಯಸ್ಸಾಗಿರಲಿ ಅವ್ರು ಏನಾಗಿದ್ರೆ ಏನು ನೋಡಲ್ಲ. ಇವ್ನು ಬಂದು ಮನೇಲಿ ನಿಮ್ಮ ಕುರಿ ಎಷ್ಟಿದೆ, ನಿಮ್ಮ ಮೇಕೆ ಎಷ್ಟಿದೆ ಅಂತ ಬರ್ಸ್ಕೊಂಡು ಹೋದ್ರು. ಬರ್ಕೊಂಡು ಹೋಗ್ಬಿಟ್ಟು ಪ್ರತಿಯೊಬ್ಬರನ್ನು ಭೂ ಕಬಳಿಕೆ ನ್ಯಾಯಾಲಯ ಕಂದಾಯ ಇಲಾಖೆ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿಗೆ ನಾವು ಇಲ್ಲಿಂದ ಹೋಗಬೇಕು. ವಯಸ್ಸಾದ್ರ ಕತೆ ಹೇಳ್ರಿ. ಆ ರೈಲ್ವೆ ಸ್ಟೇಷನ್ ಇಳಿದು ನಾವು ಮೆಜೆಸ್ಟಿಕ್ ಆಟೋ ಸ್ಟ್ಯಾಂಡಿಗೆ ಹೋಗ್ಬೇಕು, ನಮ್ಗೆ ಕಷ್ಟ ಹೇಳ್ರಿ. ಈಗ ನಿಮ್ಮ ಡಿಮ್ಯಾಂಡ್ ಏನು ಅಂತ? ನಮಗೆ 90% ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ರಲ್ಲ, ಅದನ್ನು ಈಸೊತ್ತು ಮಾಡಬೇಕು. ಇಲ್ವಾ ಈಸೊತ್ತು ಮಾಡೋಕ್ಕಾಗಲ್ವಾ? ಇಲ್ಲ ಹೊಸ್ತಾಗಾರ ನೀವು ಕೊಡಿ. ಈಗ ಅರಣ್ಯ ಇಲಾಖೆ ಅಂತಿದ್ರಲ್ವಾ, ಹೆಂಗೆ ಅದನ್ನಾರು ತೋರಿಸಿ. ಅಮೃತ್ ಮಾಲ್ ಅಂತಿದ್ರಲ್ವಾ, ಅದನ್ನಾರು ತೋರಿಸಿ. ಸುಮ್ಮನೆ ನಮ್ಮನ್ನು ಹುಳ ಬಿಟ್ಟು ಜನಗಳ ನೆಮ್ಮದಿ ಬದುಕಕ್ಕೆ ಬಿಡಲ್ಲ. ಈಗ ನಿಮ್ಮ ಮನೆಗೂ ಕೂಡ ಹಕ್ಕುಪತ್ರ ಕೊಟ್ಟಿದ್ರ ಹಿಂದೆ? ಮನೆ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ರು. ಈಗ ಅದು ಅಸಿಂಧು ಅಂತ ಹೇಳ್ತಿದ್ದಾರೆ. ಅದು ಸಿಂಧು ಅಂತಾರೆ. ಅದೇ ಇದೆ ಅಮೃತ್ ಮಹಲ್ ಇವೆಲ್ಲ ಇದೆಯಲ್ಲ, ಹಂಗಾಗಿ ಎಲ್ಲಿ ಸಿಂಧು ಆಗುತ್ತದೆ. ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? ನಾವೊಂದು 60 ವರ್ಷ 50-60 ವರ್ಷ. ಏನು ಹೇಳ್ತಾರೆ ತಹಶೀಲ್ದಾರ್ ಅವರಾಗಿರ್ಬೋದು, DC ಅವರಾಗಿರ್ಬೋದು? ಅದೇ ಮೊನ್ನೆ ಹೇಳಿರೋ ಸರ್, ಇಲ್ಲಿ ಮೊನ್ನೆ ಹೇಳಿ ಮಾತಾಡಿ. ನನಗೆ ಗೊತ್ತಿಲ್ಲ. ಇನ್ನೇನೇನು ಸಮಸ್ಯೆಗಳಿದೆ ಈ ಊರಲ್ಲಿ? ಸಮಸ್ಯೆ ಏನಿಲ್ಲ, ಅದೇ ಈಗ ಹೇಳಿದ್ರಲ್ಲ, ಏನೇ ಒಂದು ತಗೊಂಡು ಹೋದ್ರು ಇದು ಎಮ್ಮೆ ದೊಡ್ಡಿದು ಸಿಂಧು ಆಗಲ್ಲ, ನಿಮಗೇನು ಬರಲ್ಲ. ಅಲ್ಲಿ ಬ್ಯಾಂಕಿಗೆ ಹೋದ್ರು ಆಗಲ್ಲ ಅಂತಾರೆ, ಬೇರೆ ಕಡೆ ಹೋದ್ರು ಆಗಲ್ಲ ಅಂತಾರೆ. ಅದು ಏನಕ್ಕೂ ನಮಗೆ ಉಪಯೋಗಕ್ಕೆ ಇಲ್ಲದ ಲೆಕ್ಕಾಚಾರಕ್ಕೆ ಮಾಡಿ. ಈ ಖಾತಾ ಗೀತೆ ಎಲ್ಲ ಇದೆಯಾ ನಿಮ್ಮ ಹೆಸರಲ್ಲಿ? ಎಲ್ಲ ಇದೆ ಸರ್, ಖಾತೆ ಎಲ್ಲ ಕೊಟ್ಟಿದ್ದಾರೆ, ಖಾತೆನೂ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ. ಆವಾಗ ಈಗ ಏನು ಆಗಲ್ಲ ಅಂತ ಹೇಳಿದಾರು, ಆವಾಗ ಯಾಕೆ ಕೊಟ್ಟರು? ಆವಾಗಲೇ ಹೇಳ್ಬೋದಾಗಿತ್ತಲ್ಲ ಇದು ನಿಮ್ಗೆ ಆಗಲ್ಲ ಅಂತ. ಅದನ್ನ ಯಾಕೆ ಕೊಟ್ರು ಆವಾಗ? ಎಷ್ಟು ಎಕರೆ ಇದೆ ನಿಮ್ಮದು? ನಮ್ದೊಂದು 2 ಎಕರೆ ಇದೆ ಸರ್, 4 ಜನ ಅಣ್ಣ ತಮ್ಮಗಳು ನಾವು. 2 ಎಕರೆ ಇದೆ ಸರ್. ನಮ್ಮೂರಿಗೆ ರೋಡಿನ ಸಮಸ್ಯೆ, ಚರಂಡಿ ಸಮಸ್ಯೆ, ಮತ್ತು ಸೊಳ್ಳೆಗಳು, ಮಕ್ಕಳು ಮರಿ, ಸಣ್ಣ ಸಣ್ಣ ಮಕ್ಕಳಿಗೆ ಕಾಯಿಲೆಗಳು, ಒಂದು ಸ್ವಚ್ಛತೆ ಇಲ್ಲ, ಒಂದು ಕೆಲಸನೂ ಮಾಡಿಲ್ಲ. ಏನು ಮಾಡ್ತಾರೆ ಗ್ರಾಮ ಪಂಚಾಯತಿ ಅವರು? ಗ್ರಾಮ ಪಂಚಾಯತಿಯವರು ಇದುವರೆಗೂ ತಿಳಿಸಿದ್ವಿ, ಇಲ್ಲಿಗೆಲ್ಲ ನಾವು ತಿಳಿಸಿ ಸುಮಾರು ವರ್ಷ ಆಯಿತು, ಆದರೂ ಈ ಕೆಲಸಗಳು ಏನು ನಡೆದಿಲ್ಲ. ನಿಮ್ಮ ಕಣ್ಣಿಗೆ ಕಾಣಂಗೆ ಈ ಎಮ್ಮೆ ದೊಡ್ಡಿ ಭಾಗದಲ್ಲಿ ನಿಮ್ದು 22 ಹಳ್ಳಿಗಳಿದೆಯಂತೆ. ಒಂದು ಕಡೆ ನಿಮಗೆ ಹಕ್ಕುಪತ್ರಗಳಿಲ್ಲ, ಒಂದು ಕಡೆ ಅವ್ರು ಹೇಳ್ತಾರೆ ಇದು ನಿಮ್ಮದೇ ಜಮೀನು ಅಂತಾರೆ, ಇನ್ನೊಂದು ಸರ್ಕಾರ ಬಂದಾಗ ಇಲ್ಲ ಇದು ನಿಮ್ಮ ಜಮೀನು ಅಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ನಿಮ್ಮ ಊರುಗಳಿಗೆ? ಚಿಕ್ಕ ಗ್ರಾಮಗಳು ಅಂತೇಳಿ ಸರ್, ಎಲೆಕ್ಷನ್ ಟೈಮಿಗೆ ಬರ್ತಾರೆ ಓಟ್ ಕೇಳಕ್ಕೆ. ಮತ್ತೆ ತಕ್ಷಣ ಯಾರು ಅಧಿಕಾರ ಹೇಳಿದ ತಕ್ಷಣ ಗೆದ್ದ ತಕ್ಷಣ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಈ ಗ್ರಾಮ ಪಂಚಾಯತ್ ಮೆಂಬರ್ಸ್ಗಳಾಗಲಿ ಮತ್ತೊಬ್ಬರು ಎಲ್ಲರೂ ಅಷ್ಟೇ ಸರ್, ಗೆಲ್ಲವರಿಗೂ ಅಷ್ಟೇ, ಅಧಿಕಾರಿಯವರಿಗೂ ಎಲ್ಲ ಮಾಡಿ ಆಶ್ವಾಸನೆ ಕೊಡ್ತಾರೆ. ಮುಗ್ದ ತಕ್ಷಣ ಯಾರು ಬರಲ್ಲ. ಯಾರು ಸರ್ ನಿಮ್ಮ MLA ಯಾರು? ಈ KS ಆನಂದ್ ಅವರು. ಆನಂದ್ ಅವ್ರಿಗೆ ಗೊತ್ತಾ ಇಷ್ಟೆಲ್ಲ ಸಮಸ್ಯೆಗಳು? ಮುಟ್ಸಿದ್ವಿ ಸರ್ ಎಲ್ಲವ. ಏನಂತಾರೆ ಅವರು? ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಏನೋ ಇದು ಮಾಡ್ತಿಲ್ಲ. ನಿಮ್ಮ MLA ಅವರು ಬಂದಿದ್ರೆ ಯಾವತ್ತಾದ್ರು ಅಟ್ಲೀಸ್ಟ್ ನಿಮ್ಮ ಊರಿಗೆ? ಅದೇ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದಕ್ಕೂ ಮುಂಚೆ ಗೆದ್ದಂತ ನಂತರ ಒಂದ್ಸರಿ ಬಂದಿದ್ರು. ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸುವಂಥದ್ದು, ಅವತ್ತು ಹೇಳಿದ್ರ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ನಮಗೆ ಅಂತೆಲ್ಲ, ಏನು ಹೇಳಿದ್ರು ಅವರು ಅವತ್ತು ಅಂತ? ನೋಡಿ, ಈ ಶಾಸಕರೇ ಅಲ್ಲ, ಹೆಚ್ಚು ಕಮ್ಮಿ ನಾವು 30 ವರ್ಷದಿಂದ ನೋಡ್ತಾ ಇದ್ದೀವಿ. ಎಲ್ಲ ಶಾಸಕರು ಬಂದಾಗಲೂ ಸೇಮ್, ಕೇಳ್ತಾರೆ, ಹೌದು ಅಂತಾರೆ, ಹೋಗ್ತಾರೆ. ಹೇಳಿದ್ದನ್ನ 1% ಯಾವ ಶಾಸಕರು ಮಾಡೋಕ್ಕಾಗಿಲ್ಲ. ಒಂದು, ಈಗ ನಮ್ಮ ಸ್ನೇಹಿತರು ಯಾರು ಹೇಳಿದಾಗೆ 60 ವರ್ಷದಿಂದ ಇಲ್ಲಿ ಜೀವನ ಕಟ್ಕೊಂಡಿದ್ದೀವಿ. 60 ವರ್ಷದ ಹಿಂದೆ ಇರೋ ಪರಿಸರ ಕಾಡು ಇವತ್ತಿದೆಯಾ? ಇಲ್ಲ. 60 ವರ್ಷದ ಹಿಂದೆ ಇಲ್ದಿರೋ ಒಂದು ಪ್ರಾಣಿ ಪಕ್ಷಿಗಳೆಲ್ಲ ಇವತ್ತು ಮನೆ ಮುಂದೆ ಇದೆ. ಆದರೆ ಇದನ್ನು ಸೃಷ್ಟಿ ಮಾಡ್ತಾ ಇರೋ ಅಂಥದ್ದು ಅರಣ್ಯ. ಆ ಅರಣ್ಯ ಇಲಾಖೆಯವರಿಗೆ ಸಂಬಂಧಪಟ್ಟವರು ಫಸ್ಟ್ ಎಚ್ಚರಿಕೆಯಿಂದ ಹೇಳಬೇಕು. ಮನೆ ಬಾಗಿಲಿಗೆ ಮೊನ್ನೆ ಒಂದು ಚಿರತೆ ಬಂದಿತ್ತು. ಮನೆ ಬೀಗ ಹಾಕ್ಕೊಂಡು ನಮ್ಮ ಸ್ನೇಹಿತ ಒಬ್ಬ ನಮಗೆಲ್ಲ ಫೋನ್ ಮಾಡ್ದ. ಆಗ ನಾವೆಲ್ಲ ಹೋದ್ವಿ, ಅರಣ್ಯದವ್ರನ್ನೂ ಕರ್ಸ್ಕೊಂಡ್ವಿ, ಅವರು ಇದ್ದರು. ಗಲಾಟೆ ಮಾಡಿದಾಗ ಅವ್ರು ಹೇಳೋದು ಇಷ್ಟೇ, ನೀವೇ ಕಾಡಲ್ಲಿ ಬಂದು ಮನೆ ಕಟ್ಕೊಂಡಿರ ಅಂತ ಉಡಾಪಿ ಉತ್ತರ ಕೊಡ್ತಾರೆ. ಆಮೇಲೆ ಎಲ್ಲರೂ ಬಂದು ಸ್ವಲ್ಪ ಪ್ರೆಷರ್ ಹಾಕಿದಾಗ ಒಂದೇನೋ ಯಾವುದೋ 3 ಕಬ್ಬಣದ ಅಂತಂದು ಹಿಡ್ತಾರೆ, ಸುಮ್ಮನೆ ನೆಪಕ್ಕೆ ಇಟ್ಟು ಹೋಗ್ತಾರೆ. ಮತ್ತು ಮರುಸ ಬಂದು ಆ ಬೋನ ತಗೋಗ್ತಾರೆ. ಇದನ್ನು ಈ ಜನರನ್ನ ಎದುರ್ಸೋಕ್ಕೆ ಮಾಡ್ತಾರೆ ಹುನ್ನಾರ ಅರಣ್ಯದವ್ರು. ಒಂದು ಖಾಲಿ ಮಾಡಲಿ ಅಂತ. ಅದೇ ಅವ್ರು ಕೇಳಿದ ಇದೇ ಪ್ರಶ್ನೆ, ನೀವೇ ಬಂದು ಕಾಡಲ್ಲಿದ್ದೀರಾ ಅಂತಂದರೆ ಏನರ್ಥ? 60 ವರ್ಷದ ಹಿಂದೆ ಇಲ್ದಿರೋ ಕಾಡು ಇವತ್ತಿದೆಯಾ? ಇದನ್ನು ಕೇಳಿದರೆ ಯಾವ ಅಧಿಕಾರಿಗಳು ಒಪ್ಪಲ್ಲ, ಯಾವ ರಾಜಕಾರಣಿಗಳು ಒಪ್ಪಲ್ಲ.
ಕೇಳಿಸ್ಕೊಳ್ತಾರೆ, ನೀವು ಹೇಳಂಗೆ ಎಲ್ಲ ಹೌದು ಅಂತಾರೆ, ಆ ಕ್ಷಣಕ್ಕೆ ಫೋನ್ ಹೊಡಿತಾರೆ ಮತ್ತು ಅಲ್ಲೇ ಬಿಡ್ತಾರೆ. ಇದು ದಯವಿಟ್ಟು ನಿಮ್ಮ ಮೀಡಿಯಾ ಪ್ರಕಾರ ಮೂಲಕನಾರ ತಲುಪಬೇಕು. ಇದಕ್ಕೆ ಸಂಬಂಧಪಟ್ಟಿರೋ ರಾಜಕಾರಣಿಗಳಾಗಲಿ ಅಧಿಕಾರಿ ವರ್ಗದವರಾಗಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ಎರಡನೇದಾಗಿ ನಮ್ಮ ದೊಡ್ಡ ಕನಸು ಕೃಷಿ. ನಮಗೆ ಕೃಷಿ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ. ನಮ್ಮ ಜೀವನನೇ ಕೃಷಿ ಟೋಟಲಿ. ನಮಗೆ ಹೈಯರ್ ಎಜುಕೇಷನ್ ಗೊತ್ತಿಲ್ಲ, ಮತ್ತು ಎಲ್ಲೋ ಹೋಗಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಗೊತ್ತಿಲ್ಲ. ಭೂಮಿ ಉಳುಮೆ ಮಾಡಬೇಕು, ನಾವು ಜೀವನ ಮಾಡಬೇಕು. ಇದನ್ನು ಸಂಪೂರ್ಣ ಹಕ್ಕನ್ನು ಇವತ್ತು ಕಿತ್ಕೊಂಡಿದ್ದಾರೆ, ಕೊಡ್ತಾನೆ ಇಲ್ಲ. ನೀವು ಯಾವಾಗಾದ್ರೂ ಹೋಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ರಾ? ಈ ರೀತಿಯಾಗಿ ಸಮಸ್ಯೆ ಆಗ್ತದೆ. ಒಂದು ಕಡೆ ನೀವೇ ಹೇಳ್ತೀರಾ ಹೌದು ನಿಮ್ಮದೇ ಜಮೀನು ಅಂತ ಹೇಳ್ತೀರಾ, ನಾವು ಕಂದಾಯ ಕಟ್ಸ್ಕೊತೀರಾ, ಮತ್ತು ಇನ್ನೊಂದು ಜಿಲ್ಲಾಧಿಕಾರಿಗಳು ಬಂದ ಇಲ್ಲ ಇದು ನಿಮ್ಗೆ ಸಂಬಂಧಪಟ್ಟ ಜಮೀನಲ್ಲ ಅಂತ ಹೇಳ್ತೀರಾ. ಈ ಸಮಸ್ಯೆ ಏನಕ್ಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೇಳಿದ್ರೆ ಜಿಲ್ಲಾಧಿಕಾರಿಗಳನ್ನ? ಅಧಿಕಾರಿಗಳು ಏನಾಗಿದೆ ಅಂದರೆ ಅವ್ರಿಗೆ ಮೈಂಡ್ ಸೆಟ್ಟು ಅರಣ್ಯ ಅಂತ ಬಂದ್ಬಿಟ್ರೆ ಅದು ಆಲ್ವೇಸ್ ಅರಣ್ಯ ಅಂತ. ಅವ್ರು ಅರಣ್ಯ ಭಾಗ ಅನ್ನೋದು ವಿಚಾರನೇ ತಿಳ್ಕೊಳ್ತಾ ಇಲ್ಲ. ಇಲ್ಲಿ ರಿಸರ್ವ್ ಫಾರೆಸ್ಟ್ ಅಂತದ್ದು ಯಾವುದೂ ಇಲ್ಲ. 17 ಆಗಬೇಕು ಅರಣ್ಯ ಇಲಾಖೆ ಪ್ರಕಾರ. ಹೇಳ್ತಾರಲ್ಲ ಹೌದು ಅರಣ್ಯ ಇಲಾಖೆಯವ್ರಿಗೆ ಸಂಬಂಧಪಟ್ಟಂತಹ ಜಾಗ ಅಂತ, ನೀವೇ ಹೋಗಿ ಕಾಡಲ್ಲಿ ಮನೆ ಕಟ್ಕೊಂಡಿದ್ದೀರ ಅಂತ ಹೇಳ್ತಿದಾರಲ್ಲ, ಅರಣ್ಯ ಇಲಾಖೆಯವ್ರ ಹತ್ರ ದಾಖಲಾತಿಗಳಿದೆಯಾ ಇದು ನಮಗೆ ಸಂಬಂಧಪಟ್ಟಿದ್ದು ಅಂತ? ಅರಣ್ಯ ಇಲಾಖೆಯವ್ರ ಹತ್ರ ಬರೀ ಒಂದೇ ಒಂದು ನೋಟಿಫಿಕೇಶನ್ 1941ನಲ್ಲಿ 13,000 ಎಕರೆ ಅಂತ ಇದೆ ಅನ್ನೋದು ಬಿಟ್ಟರೆ ಅವ್ರ ಜಾಗ 13,000 ಎಕರೆ ಈಗೇನಿದೆ ಕಾಡು ಗುಡ್ಡಗಳು ಎಲ್ಲಿದೆ ಅದೆಲ್ಲ ಜಾಗ ಸಿಕ್ಕಿದೆ. ಸೆಟಲ್ಮೆಂಟ್ ಆಫೀಸರು ಸ್ಕೆಚ್ಚು ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಆದರೂ ಕೂಡ ಏನಪ್ಪ ಅಂದರೆ ಅಧಿಕಾರಿಗಳು ನಮ್ಮ ಪರವಾಗಿ ಮಾತಾಡುವಂಥ ಅಧಿಕಾರಿಗಳು ಇವತ್ತು ಇಲ್ಲ. ಯಾವುದೇ ತಾಲೂಕು ಆಫೀಸರ್ ಇರ್ಬೋದು, ಯಾವುದೇ ಡಿಸ್ಟ್ರಿಕ್ಟ್ ಆಫೀಸರ್ ಇರ್ಬೋದು, ನಾವೆಷ್ಟೇ ಮನವಿ ಕೊಟ್ಟರು ಕೂಡ ನೋಡಿ ಈ ಭಾಗದಲ್ಲಿ ಒಂದು PHC ಲೆವೆಲ್ ಇಲ್ಲ. ಹೆಚ್ಚು ಕಮ್ಮಿ 2-3 ಗ್ರಾಮ ಪಂಚಾಯತಿಗಳು ಬರ್ತವೆ. ಇಲ್ಲಿಂದ 10 ಕಿಲೋಮೀಟ್ರು 15-20-25 ಕಿಲೋಮೀಟ್ರ್ ಹೋಗ್ಬೇಕು ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ. ಒಂದು ಒಳ್ಳೆ PHC ನೋಡಿ, ನಾ 3,000-2,000 ಇರ್ತಕ್ಕಂಥ ಗ್ರಾಮಗಳಲ್ಲೇ PHCಗಳಾಗಿದ್ದಾವೆ. ಇಷ್ಟು ವರ್ಷ ಆದರೂ ಒಂದು PHC ಹಾಕ್ಬೇಕು ಅನ್ನೋದು ಒಂದು ಮನವರಿಕೆ ಆಗಿಲ್ಲ ಅವರಿಗೆಲ್ಲ. ಇವು ಯಾಕೆ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಬಸ್ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಅಂದರೆ ಸ್ವಚ್ಛತೆ ಇಲ್ಲ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ನಿಮ್ಮ ಊರು ಅಂತಂದರೆ? ಎಮ್ಮೆದೊಡ್ಡಿಯಿಂದ ಕಡೂರು ಫುಲ್ ನೈಸ್ ರೋಡ್ ಆಗಿದೆ ಸರ್, ಅದಕ್ಕೆ ಹಾಸ್ಪಿಟಲ್ ಕೊಡ್ತಾ ಇಲ್ಲ. ಅಧಿಕಾರಿಗಳು ಎಮ್ಮೆದೊಡ್ಡಿನೇ ಮರ್ತೋಗ್ಬಿಟ್ಟಾರೆ. ಒಂದು ಉದಾಹರಣೆ ತಗೋಬೇಕಂದ್ರೆ ನಮ್ಮ ಊರಲ್ಲೇ ರಂಗೇನಹಳ್ಳಿಯಲ್ಲಿ ಒಂದು ಪ್ರೆಗ್ನೆಂಟು ಹೋಗೋದಕ್ಕೆ ಡೆತ್ ಆಗಿತ್ತು. ಕಾರಣ ಯಾರೂ ಇಲ್ಲ, ಯಾರೂ ಬರಲ್ಲ, ಅಧಿಕಾರಿಗಳು ಬರಲ್ಲ. ಒಟ್ಟಿಗೆ ಎಮ್ಮೆದೊಡ್ಡಿ ಬಗ್ಗೆ ನಿರ್ಲಕ್ಷ್ಯ ಇರೋದೇ 6 ವರ್ಷ ಓಟು. ಏನು ಮಾಡ್ತಾರೆ ಬೇರೆ? ಅದೇ ಉದಾಹರಣೆ ತಗೊಳ್ಳಿ, ಅದು ನೆಕ್ಸ್ಟ್ ಮುಂದೆ ಪಂಚಾಯತ್ ಇರೋದು ಚಿಕ್ಕಿಂಗ್ಳ ಪಂಚಾಯತಿಲಿ 2 ಟೌನ್ ಪಕ್ಕ ಇದೆ. 2 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ. ಅಲ್ಲಿ ಕೊಟ್ಟಿದ್ದಾರೆ PHC. ಇಲ್ಲಿ ಎಮ್ಮೆದೊಡ್ಡಿ ಯಾಕೆ ಕೊಟ್ಟಿಲ್ಲ? ಎಮ್ಮೆದೊಡ್ಡಿ ಜನ ಕೇಳಿದ್ರೂ ಕೊಡಲ್ಲ. ಯಾಕೆ? ಓಟ್ ಹಾಕ್ತಾರೆ, ಮುಗೀತು. ಅಷ್ಟು ವೋಟಿಂಗ್ ಕಮ್ಮಿ ಇದೆ. ಮತ್ತು ಏನು ಅಧಿಕಾರಿಗಳು ಸಹ ಮನವರಿಕೆ ಮಾಡ್ತಿಲ್ಲ. ಶಾಸಕರಾಗಲಿ ಮತ್ತೊಬ್ಬರಾಗಲಿ ಹೋಗಲಿ, ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಮನವರಿಕೆ ಕೊಟ್ಟರು ಅಲ್ಲಿ ಯಾವುದು ನಿರ್ಮಾಣ ಆಗ್ತಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಹಾಸ್ಪಿಟಲ್ ಆದ ಅಂದರೆ ಈಗ ಹೇಳ್ತಾ ಇದ್ರು 6,500 ಜನಸಂಖ್ಯೆ ಇದ್ದಾರೆ ಎಮ್ಮೆದೊಡ್ಡಿ ಭಾಗದಲ್ಲಿ ಅಂತ. 6,500 ಜನಕ್ಕೆ ಒಂದು ಹಾಸ್ಪಿಟ್ಲ್ ಆದ್ರೂ ಬೇಡವಾ ಅಟ್ಲೀಸ್ಟು? ಸರ್ ಯಾರು ಅದ್ರ ಬಗ್ಗೆ ಯಾರು ಇದೇ ಮಾಡಲ್ಲ ಸರ್. ಯಾರು ಏನೇ ಇದು ಮಾಡ್ಕೊಂಡ್ರು ಯಾರು ಮಾಡ್ತಿಲ್ಲ ಸರ್. ಇಲ್ಲಿ ಅದು ಎಮ್ಮೆದೊಡ್ಡಿನೇ ಒಂದು ಇಷ್ಟು ಹಳ್ಳಿನ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಇದ್ದಾರೆ ಅಧಿಕಾರಿಗಳೆಲ್ಲ. ಅಂದರೆ ನಿಮ್ಮ ಓಟು ಕೂಡ ಅಷ್ಟೇ ಬೇಕಾಗಿಲ್ವಾ ಅವ್ರಿಗೆ? ಓಟಿನ ಅವಶ್ಯಕತೆ ಇಲ್ಲ. ಮಾತ್ರ 5 ವರ್ಷದಲ್ಲಿ ಒಂದ್ಸರಿ ಬರ್ತಾರೆ ಎಲ್ಲ ರಾಜಕಾರಣಿ. ಏನು ಹೇಳ್ತಾರೆ ಆ ಟೈಮಲ್ಲಿ ಬಂದಾಗ? ಎಲ್ಲ ಆಶ್ವಾಸನೆ ಕೊಡ್ತಾರೆ ಸರ್. ಇಂಥದ್ದು ಮಾಡಲ್ಲ ಅಂತ ಹೇಳಿದ್ರೆ ಎಲ್ಲದನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಯಾವ ಅಧಿಕಾರಿಗಳು ಮಾಡಿಕೊಟ್ಟಿಲ್ಲ ಸರ್ ಇದುವರೆಗೂ. ಕೊನೆಯದಾಗಿ ಸರ್ ಏನು ಹೇಳ್ತೀರಾ? ಈಗ ಯಾಕಂದರೆ ಈಗ ನೀವೇ ಸಾಗುವಳಿ ಮಾಡ್ಕೊಳ್ಳಿ ಅಂತೇಳಿ ಹೇಳಿದಂಥವ್ರು ಸರ್ಕಾರನೇ. ಇವತ್ತು ಅದೇ ಸರ್ಕಾರ ಹೇಳುತ್ತೆ ಇಲ್ಲ ನೀವು ಭೂ ಕಬಳಿಕೆ ಮಾಡ್ತಿದ್ದೀರಾ ಅನ್ನೋಂಥ ಪದವನ್ನು ಬಳಕೆ ಮಾಡ್ತಂತೆ. ಸೊ ಈಗ ಏನು ಹೇಳ್ತೀರಾ ಕೊನೆಯದಾಗಿ ನ್ಯೂಸ್ 18 ಮೂಲಕವಾಗಿ? ಅವ್ರ ಹತ್ರ ಏನು ಪತ್ರಗಳಿದ್ದಾವೆ ಅದು ಯಾವುದೇ ರೀತಿ ಸಿಂಧು ಇಲ್ಲದ ಪತ್ರಗಳು, ಮುಂದುವರೆದಂಥ ಪತ್ರಗಳು ಯಾವುದೂ ಇಲ್ಲ. ನಾವು ರೈತ ಸಂಘದಿಂದ ಎಲ್ಲ ಇಡೀ ಎಮ್ಮೆದೊಡ್ಡಿ ಭಾಗದಲ್ಲಿರ್ತಕ್ಕಂಥ ಮಾಜಿ ಹಾಲಿ ಮುಂದೆ ಬರ್ತಕ್ಕಂಥ ಸದಸ್ಯರು ಮೆಂಬರ್ಗಳು ತಿಳಿದಂಥವ್ರು ವಿಚಾರವಂತರೆಲ್ಲ ಸೇರಿ ನಾವಾಗಲೇ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ. AC ಅವ್ರನ್ನ ಭೇಟಿ ಮಾಡಿದ್ದೀವಿ, ತಹಸೀಲ್ದಾರ್ ಭೇಟಿ ಮಾಡಿದ್ದೀವಿ, MLA ಅವ್ರ ಭೇಟಿ ಮಾಡಿದ್ದೀವಿ, ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ಪರಿಶೀಲನೆ ಮಾಡಿದರೆ ಮಾಡಿ ನಮಗೆ ಅನುಕೂಲ ಆದರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಎಲ್ಲರ ವಿಶ್ವಾಸವನ್ನು ಪಡೆದು ಇದನ್ನು ತ್ಯಜಿಸಬೇಕು. ಅಂದರೆ ಯಾವುದೇ ರೀತಿ ಬಹಿಷ್ಕಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ಈ ಪಂಚಾಯತಿ ಎಲೆಕ್ಷನ್ನ ನಾವು ಯಾರೂ ಮಾಡೋದೇ ಇಲ್ಲ. ನಮಗೇನು ಮೂಲಭೂತ ಸೌಕರ್ಯ ಒಂದಿರ್ತಕ್ಕಂಥದ್ದು ಅಕ್ಕಪತ್ರ, ಅರಣ್ಯ, ಅಮೃತ ಮಾಲನ್ನ ಜಾಗ ರೈತರ ಜಾಗದಲ್ಲಿಲ್ಲ, ಅದು ಫಾರೆಸ್ಟ್ ಇಲಾಖೆಯಲ್ಲಿ ಜಾಗದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಪೇಪರ್ ಸಮೇತ ನಾವು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಕೂಲಂಕುಷ ಪರಿಗಣಿಸಿ ನಮ್ಮನ್ನು ಇದರಿಂದ ಕಾಪಾಡೋಂಥ ಕೆಲಸ ಇಲ್ಲಿರ್ತಕ್ಕಂಥ ಅಧಿಕಾರಿಗಳದ್ದು, ರಾಜಕೀಯದವ್ರದ್ದು, ಪ್ರತಿಯೊಬ್ಬರು ಆಜಿ ಮಾಲಿ MLAಗಳದ್ದು ಕೂಡ ಕರ್ತವ್ಯಗಳಿದ್ದಾವೆ ಅನ್ನೋದು ನನ್ನ ಮಾತು ಸರ್. ಸರ್ ಕೊನೆಯದಾಗಿ ಹೇಳ್ತಾ ಇದ್ರು ಈ ಸಮಸ್ಯೆಗಳು ಬಗೆಹರಿದಿಲ್ಲ, ನಮಗೇನು ಕೊಡೋಂಥದ್ದು ಬೇಡ, ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅನ್ನೋಂಥದ್ದು ಕೇಳ್ತಿದ್ದೀರಾ. ಕೊಟ್ಟಿಲ್ಲ ಅಂತಂದರೆ ಚುನಾವಣೆ ಬಹಿಷ್ಕಾರವನ್ನು ಮಾಡ್ತೀವಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಕೂಡ ಅಷ್ಟು ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು
ಸೊ ಅಷ್ಟೇ ಅಲ್ಲ, ಇಡೀ ಎಲ್ಲ ಗ್ರಾಮದವರು ಬೀಗ ಹಾಕೊಂಡು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತೀವಿ. ರೈತರು ಸುಮ್ಮನೆ ಇದ್ದಾರೆ ಅಂದರೆ ಸುಮ್ಮನೆ ಇರಲ್ಲ. ಆ ತಾಳ್ಮೆ ಕಟ್ಟೆ ಹೊಡ್ಕೊಂಡ್ರೆ ಅದ್ರ ಪ್ರಭಾವ ಏನಾಗುತ್ತೆ ಅಂತ ಮೊನ್ನೆ ನೋಡಿದ್ದೀರಾ, ಬೆಳಗಾವಿಯಲ್ಲಿ ಆಯ್ತಲ್ಲ, ಅದಕ್ಕಿಂತ ಜೋರಾಗೆ ಮಾಡ್ತೀವಿ. ರೈತರು ಅಂದರೆ ಬರೀ ಬೇಸಾಯ ಹೊಡ್ಕೊಂಡು ಮನೇಲೆ ಇರಲ್ಲ, ಎಲ್ಲದಕ್ಕೂ ರೆಡಿ. ಈಗೇನು ಗೊತ್ತಾ, ಇವರು 2.5 ವರ್ಷ ಆಯಿತು ಎಮ್ಮೆದೊಡ್ಡಿ ಭಾಗದಲ್ಲಿ ಒಂದೇ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಬರೀ ಗ್ಯಾರಂಟಿಗಳನ್ನ ಹೇಳ್ತಾರಲ್ಲ ಕುತ್ಕೊಂಡು, ರಸ್ತೆ ಮಾಡಕ್ಕೆ ಹೇಳ್ರಿ. 1 ಕಿಲೋಮೀಟರ್ ರಸ್ತೆ ಆಗಿದೆ ತೋರಿಸ್ಬಿಟ್ಟಿರ್ಬೇಕಾರೆ. ಎಮ್ಮೆದೊಡ್ಡಿ ಭಾಗದಲ್ಲಿ ಹೊಸದಾಗಿ ಒಂದೇ ಯಾವ್ದಾರ ಹೊಸದಾಗಿ ಆಗಿರೋ ಗುದ್ಲಿ ಪೂಜೆ ಆಗಿದೆಯಾ? 2.5 ವರ್ಷ ಆಯಿತು. ಏನು ಕೊಟ್ಟಾಗ್ತಾರೆ ಜನ? ಅಭಿವೃದ್ಧಿ ಅಲ್ರಿ, ಬರೀ ಗ್ಯಾರಂಟಿ ಹೇಳಿ ಕುತ್ಕೊಬಿಟ್ರೆ. ಅಂದರೆ ನೆಕ್ಸ್ಟ್ ನೀವು ಹೇಳ್ತೀರಾ ಅಂಥದ್ದು, ನಾವೆಲ್ಲರೂ ಕೂಡ ಅಷ್ಟೇ 6,500 ಜನನು ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರಿ. ನಾವು ರೈತರು ನಾವು ಸುಮ್ಮನೆ ಇದೀವಿ ಅಂತ ಅನ್ನಲ್ಲ, ನಾವೆಲ್ಲರೂ ಕೆರಳಿದ್ರೆ ನಾವು ತಾಲೂಕು ಆಫೀಸನ್ನು ಬೀಗ ಹಾಕ್ತೀವಿ, ಅಲ್ಲಿ ಶಾಮಿಯಾನ ಹಾಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ರೆಡಿ. ಅದಕ್ಕೋಸ್ಕರ ನಾವು ರೈತರೆಲ್ಲರೂ ಸಹ ಮಾತಾಡಿದ್ದೀವಿ, ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿದ್ದೀವಿ. ಕೊನೆಯದಾಗಿ ಏನು ಹೇಳ್ತೀರಿ ನೀವೀಗ? ಸರ್, ಖಂಡಿತವಾಗ್ಲೂ ಈಗ ನಿಮ್ಮ ಮೀಡಿಯಾ ಮೂಲಕ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ಕೊಳ್ಳಿಲ್ಲ ಅಂದರೆ 100ಕ್ಕೆ 100% ನಾವು ಮಕ್ಕಳು ಮರಿ ಸಂಸಾರ ಸಮೇತ ಹೋಗಿ ಠಿಕಾಣಿ ಹಾಕೋದು ಖಂಡಿತ, ಸ್ಟ್ರೈಕ್ ಮಾಡೋದು ಖಂಡಿತ. ಈಗ ಕೇಳಿದ್ರಲ್ಲ, ಎಮ್ಮೆದೊಡ್ಡಿ ಭಾಗದಲ್ಲಿರುವಂತಹ ರೈತರ ಒಂದು ನೋವಿನ ಮಾತುಗಳಿವು. ಯಾಕಂದರೆ ಇವರು ಕೇಳ್ತಿರುವಂಥದ್ದು ಬೇರೆ ಏನೂ ಕೇಳ್ತಿಲ್ಲ, ಒಂದು ಹಕ್ಕುಪತ್ರ ಕೊಡಿ, ಅದರ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಅಷ್ಟೇ. ಒಂದು ರೋಡ್ ಆಗಿರ್ಬೋದು, ಒಂದು ಬಸ್ನ ಫೆಸಿಲಿಟಿ ಆಗಿರ್ಬೋದು, ಇದನ್ನು ನಮ್ಗೆ ಕೊಡಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಕೇಳ್ತಿಲ್ಲ. ಒಂದು ವೇಳೆ ನಮಗೇನಾದರೂ ಮೂಲಭೂತ ಸೌಕರ್ಯಗಳನ್ನು ನೀವು ಕೊಟ್ಟಿಲ್ಲ ಅಂತಂದರೆ 6,500 ಜನ ಇದ್ದೀವಿ, 6,500 ಜನನೂ ಕೂಡ ಅಷ್ಟೇ ಮನೆಗಳಿಗೆ ಬೀಗ ಹಾಕ್ಕೊಂಡ್ಬಿಟ್ಟು ನಾವು ತಾಲ್ಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಮಾಡ್ತೀವಿ. ಇದರ ಜೊತೆಗೆ ನಾವು ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಅಷ್ಟೇ ಬಹಿಷ್ಕಾರವನ್ನು ಹಾಕ್ತೀವಿ ಅನ್ನುವಂಥ ಒಂದು ಈ ಎಚ್ಚರಿಕೆಯ ಸಂದೇಶವನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.